ನಮಸ್ಕಾರ ವೀಕ್ಷಕರೇ, ನಿಮ್ಗೆ ಓದ್ ವಿಡಿಯೋದಲ್ಲಿ ಈ ಫಾರಂ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದೀನಿ. ಈ ವಿಡಿಯೋದಲ್ಲಿ ಎಲ್ಲ ಆ ಫಾರಂ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ. ಮಾಮೂಲಿ ನಾನು ಹೇಳಿದ್ನಲ್ಲ ನಿಮ್ಗೆ, ನಾ ಬಾನಿ ಹೋಸ್ಟೆಲ್ ವೇಸ್ಟೇಜ್ ತತ್ತೀವಲ್ಲ ನೋಡಿ, ಈ ತರ ಇರುತ್ತೆ ನೋಡಿ, ಈ ತರ ಇರುತ್ತೆ. ನಾವು ಚಿಕ್ಕ ಚಿಕ್ಕ ಡ್ರಮ್ಗಳು ತತ್ತೀವಿ. ಇದಕ್ಕೆ ಏನ್ ಹಾಕ್ತಿವಿ ಅಂದ್ರೆ ನೋಡಿ, ಈ ತರ ಕವರ್ ಏನಾರು ಇದ್ರೆ ಎಲ್ಲ ಸಪರೇಟ್ ಮಾಡಿ ಹಿಂಗ್ ಎಸಿಬಹುದು, ಹೊರಗಡೆ ಎಸ್ಬಿಡ್ಬೋದು. ಸಪರೇಟ್ ಆಗಿ ನೋಡ್ಕೊಳಕ್ ಇದ್ರೊಳಗೆ ಹಾಕಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದರಿಂದ ಇದಕ್ಕೆ ಡಮ್ ಮಾಡಿದಾಗ ನಿಮ್ಗೆ ಕವರ್ ಆಗಿರ್ಬೋದು, ಮತ್ತೊಂದು ವೇಸ್ಟೇಜ್ ಏನಾದ್ರು ಹಾಕಿರ್ತಾರೆ ನೋಡ್ಬೋದು, ಅದನ್ನ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಇದನ್ನ ಸಪರೇಟ್ ಹಾಕ್ತಿವಿ. ಈಗ ಬನ್ನಿ, ಈ ಮರಿಗಳ ಸೇಲ್ ಆಗಿದೆ, ಅವ್ರು ಇನ್ನೂ ಬಂದಿಲ್ಲ. ವಸತಿ ಕೊಟ್ಟಿದ್ವಲ್ಲ ಅವ್ರಿಗೆ ಕೊಟ್ಟಿದೀವಿ, 1,000 ಮರಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈ ಮರಿನೂ ಕೊಟ್ಟಿದೀನಿ, ಬರ್ತಾರೆ. ಅದ್ ಬಂದಾಗ ನಿಮ್ಗೆ ಇನ್ನೊಂದು ವಿಡಿಯೋನ ಹಾಕ್ತೀನಿ. ಹೆಂಗಿದಾವೆ ವಸತಿ ಮರಿಗಳು, ಹೆಂಗವೆ ಅವ್ರತೆ, ಹೆಂಗ್ ಚೆನ್ನಾಗ್ ಸಾಕ್ಯಾರ, ಇಲ್ಲಾಂದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಿಮ್ಗೆ. ಹೋಯ್ತಾ ನಿಮ್ಗೆ ಅವ್ರು ಬೆಂಗಳೂರವ್ರು, ಅವ್ರು ಬರ್ತಾರೆ. ಇನ್ನೊಂದ್ 10 ದಿವಸ ಟೈಮ್ ತಗೋತೀನಿ, 10 ದಿವಸ 20 ದಿವಸ ಟೈಮ್ ತಗೊಂಡಿದ್ದೀನಿ. ಈ ತಿಂಗಳು ಕಳೆದ್ಮೇಲೆ ಮುಂದಿನ ತಿಂಗಳು 1ನೇ ತಾರೀಕು ಇಲ್ಲ 2ನೇ ತಾರೀಕು ಕೊಡ್ತೀನಿ ಈ ಮರಿನ. ಅಲ್ಲಿ ಗಂಟ ನಮ್ಮ ಹತ್ರನೇ ಇರ್ತಾವೆ ಈ ಮರಿಗಳು. ಅಲ್ಲಿ ಗಂಟ ಡೆವಲಪ್ಮೆಂಟ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ವಿಡಿಯೋ ಮಾಡಿದೀನಲ್ವಾ, ಇದೇ ಮರಿ ಇರ್ತವೆ. ಇದಕ್ಕೆ ಯಾವ ತರ ಡೆವಲಪ್ ಆಗಿರುತ್ತೆ, ನಮ್ಮ ಹತ್ರ ಯಾವ ತರ ನಾವು ಮರಿ ಸಾಕ್ತಿವಿ, ಯಾವ ತರ ಕ್ವಾಲಿಟಿ ಇರ್ತವೆ, ನಿಮ್ಗೆ ಪ್ರತಿಯೊಂದು ತೋರಿಸ್ತೀನಿ. ಈಗ ಈ ಫಾರಂ ಬಗ್ಗೆ ಹೇಳ್ತೀನಿ ಪೂರ್ತಿಯ. ಈಗ ಅದನ್ನ ಮಾಡಿದಾಗ ಅದಕ್ಕೆ ಕೇಳಿದ್ದು, ಈಗ ಈ ಫಾರಂ ಬಗ್ಗೆ ಹೇಳ್ತಾ ಹೋಯ್ತೀನಿ. ಇದು ಸಪರೇಟ್ ಆಗಿ ಹಾಕಂತ ಜಾಗ ಇದು. ನನ್ ಮರಿಗಳನ್ನ ತಾಯಿಯಿಂದ ಸಪರೇಟ್ ಮಾಡಿದಾಗ ಇಲ್ಲಿ ತುಂಬಕ್ಕೆಲ್ಲ ಈಸಿ ಆಗುತ್ತೆ. ಇಲ್ಲಿ ಗಾಡಿ ಇದ್ರದ್ದು ಅಡಿಕೆ ಹೊಡಿಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲೇ ಹಾಕತೀನಿ. ಪರ್ಫೆಕ್ಟ್ ಜಾಗ ಇದು, ನಮ್ಗೆ ಎಲ್ಲದಕ್ಕೂ ಈಸಿ ಆಗಲಿ ಅಂತ. ಈಗ ಮರಿ ತೆಗ್ದು ಒಂದ್ 3 ದಿವಸ ಆಯ್ತು. ಇದನ್ನ ತಾಯಿಯಿಂದ ತೆಗ್ದು 3 ರಿಂದ 4 ದಿವಸ ಆಯ್ತೆ. ಇನ್ನೊಂದು 10 ದಿವಸ ಸಾಕ್ತೀನಿ, ಆಮೇಲೆ ಸೇಲಿಂಗ್ ಕೊಟ್ಬಿಡ್ತೀನಿ. ಈಗ ಸೇಲಿಂಗ್ ರೆಡಿ ಅವೇ, ಆದ್ರೆ ಇನ್ನೊಂದು 10 ದಿವಸ ಸಾಕ್ತೀನಿ. ಹೆಂಗ ಮರಿ ಕ್ವಾಲಿಟಿ ಬಂದ್ರೆ ನಾನು ಕ್ವಾಲಿಟಿ ಕೊಟ್ರೆ ನೆಕ್ಸ್ಟ್ ಸತಿ ಕಸ್ಟಮರ್ಗಳು ಹುಡಿಕೊಂಬತ್ತಾರೆ. ಆಮೇಲೆ ಅದಕ್ಕಿಂತ ಇದನ್ನ ಫಾರಂ ಆಲ್ಟರ್ನೇಟ್ ಮಾಡಿದೀನಿ ನೋಡಿ. ಈ ಗೇಟ್ಗಳೆಲ್ಲ ಈ ತರ ಮಾಡಿದೀನಿ, ಅವೆಲ್ಲ ಕಿತ್ತೋಯ್ತವೆ, ಭಾರಿ ಹಿಂಸೆ. ಗೇಟ್ಗಳು ಈ ತರ ಪರ್ಫೆಕ್ಟ್ ಆಗಿರ್ಬೇಕು. ಚಿರಂಡಿ ಈ ತರ ನೀಟಾಗಿ ಇಟ್ಕೋಬೇಕು. ಯಾವಾಗ್ಲೂ ಒಂದ್ ಟೈಮ್ ಗಲೀಜಾಗಿರುತ್ತೆ, ತೊಳೆದಿದೀವಿ, ನೆಲ್ಲ ಇವತ್ತು ತೊಳೆದಿಲ್ಲ. ನೀಟಾಗಿ ಇಟ್ಕೋಬೇಕು ಪ್ರತಿಯೊಂದು. ಇದಕ್ಕೆಲ್ಲ ಪೈಪ್ ಇರ್ಬೇಕು ಆ ತೊಟ್ಟಿಗೆ. ಅದಕ್ಕೆ ನಾನು ಹೇಳಿದ್ದು, ಈಗ ನೀವು ಸ್ವಲ್ಪ ನನ್ನ ಕೇಳಿದ್ರೆ ನಾನು ಹೇಳ್ಕೊಡ್ತೀನಿ ಹೆಂಗ್ ಕಟ್ಬೇಕು, ಯಾವ ತರ ಮಾಡ್ಬೇಕು ಗೂಡುಗಳನ್ನ ಅಂತ. ಇದನ್ನ ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿದೀನಿ. ಈ ಚಿರಂಡಿ ನೀವು ನೀರೆಲ್ಲಾನು, ನಾನು ಕ್ಯಾರೆ ಫಾರಂ ಅಲ್ಲೆಲ್ಲ ನೋಡಿ, ಸುಮಾರು ಫಾರಂ ಅಲ್ಲಿ ಈ ಚಿರಂಡಿ ಆಚೆ ಕಡೆಗೆಲ್ಲ ತೋಡು ಹೋಯ್ತಾ ಇರ್ತಾರೆ ನೀರ್ಗಳ. ಅದಕ್ಕೆ ಅದನ್ನ ಪೈಪ್ ಹಂಗ್ ಕೊಟ್ಕೊಂಡ್ರೆ ನೀವೇನು ತೋಡಿಯೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬಟ್ಟೆ ಕೊಟ್ಟಿರ್ತೀನಿ, ಇಲ್ಲಿ ಬಟ್ಟೆ ಕಿತ್ತಾಕಿರ್ ಸಾಕು, ಗಲೀಜೆಲ್ಲ ಆಚೆ ಕಡೆಗೆ ಬಂದ್ಬಿಡುತ್ತೆ. ಒಳಗೆ ಗಲೀಜ್ ಇರೋದೆಲ್ಲ ಆಚೆ ಕಡೆಗೆ ಬಂದ್ಬಿಡುತ್ತೆ. ಬಾನಿ ಹಾಕ್ಬೇಕಾದ್ರೆ ಬಟ್ಟೆ ಫಿಲ್ ಮಾಡಿದ್ರೆ ಸಾಕು ನೀವು. ಬನ್ನಿ ಈ ಮುಂದೆ ತೋರಿಸ್ತೀನಿ. ಇವು ಕ್ರಾಸಿಗೆ ಬಿಟ್ಟಿರೋಂತ ಹಂದಿ, ಇವೆಲ್ಲ ತಾಯಿ ಹಂದಿಗಳು. ಇದೇ ಮರಿ ಅದು ಅಲ್ಲಿರೋದು. ಇವು ತಾಯಿಗಳು, ಚೇಂಜ್ ಮಾಡಿರೋಂತ ತಾಯಿಗಳು ಇವು. ಇಲ್ಲೆಲ್ಲ ಸಲ್ಗ ಮನೆಗೆ ನೋಡಿ, ಅಲ್ಲಿ ವೈಟ್ ಸಲ್ಗ. ಆ ಸಲ್ಗ ಹೆಂಗಿರ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಆ ಸಲ್ಗನು ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ವೈಟ್ ಸಲ್ಗ ಐತೆ ನೋಡಿ ಅಲ್ಲಿ, ಆ ಸಲ್ಗ ಹೆಂಗಿರ್ಬೇಕು, ಅದ ಮರಿಯಿಂದ ತರ್ಬೇಕೋ ಇಲ್ಲ ದೊಡ್ಡ ತರ್ಬೇಕೋ, ಇಲ್ಲ ಯಾವ ತರ ಸಾಕ್ಬೇಕು ಸಲ್ಗನ, ನೀವ್ ಯಾವ ತರ ತರ್ಬೇಕಾದ್ರೆ ಚಾಯ್ಸ್ ಮಾಡಿ ತರ್ಬೇಕು, ಎಲ್ಲ ನೀವು ಹೇಳ್ಕೊಡ್ತೀನಿ ನಾನು ಪ್ರತಿಯೊಂದು. ಇದ್ ನೋಡಿ, ಈ ಮರಿಗಳು ನಾನು ಸೆಲೆಕ್ಟ್ ಮಾಡಿರೋಂತ ಮರಿ ಯಾವ ತರ ಬತ್ತ ನೋಡಿ. ಇವೆಲ್ಲ ಏನೊಂದು 3-3.5 ತಿಂಗಳ ಆಯ್ತೆ, 30-35 kg ಬರ್ತವೆ. ಇವೆಲ್ಲ ನಾನು ಸೆಲೆಕ್ಟ್ ಮಾಡಿ ಬಿಟ್ಟಿರೋಂತ ಮರಿಗಳು ಇವೆಲ್ಲ ಪೂರ್ತಿ ನೋಡಿ. ಇವೆಲ್ಲ ಸೆಲೆಕ್ಟ್ ಮಾಡಿ ಬಿಟ್ಟಿರೋಂತ ಮರಿಗಳು ನೋಡಿ. ಚಿರಂಡಿ ನಾವು ಅದ್ರಿಂದ ಈ ಕಡೆಗೆ ಬರುತ್ತೆ ಚಿರಂಡಿ, ಮತ್ತೆ ಈ ಕಡೆಯಿಂದ ಈ ಕಡೆಗೆ ಹೋಗುತ್ತೆ. ಇದು ಪೂರ್ತಿ ಪೈಪ್ ಕೊಟ್ಟಿರೋದು. ಆ ಫಾರಮಿಂದ ಈ ಫಾರಮಿಗೆ ಬರಂಗೆ, ಈ ಫಾರಮಿಂದ ಆ ಫಾರಮಿಗೆ ಬರಂಗೆ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ನಿಮ್ಗೆ. ನೆಕ್ಸ್ಟ್ ಇದು ನಾನು ಫಸ್ಟ್ ಮಾಡಿದ್ದು ಮರಿ ಕಂಪಾರ್ಟ್ಮೆಂಟ್ ಅಂತ. ಮರಿಗಳು ಕಂಪಾರ್ಟ್ಮೆಂಟ್ ಮಾಡಿದ್ದು. ಮರಿ ಕಂಪಾರ್ಟ್ಮೆಂಟ್ ಅಂದ್ರೆ ಮಾಮೂಲಿ ನೀವು ವಿಡಿಯೋದಲ್ಲೆಲ್ಲ ನೋಡ್ದಿರಲ್ಲ, ಆತರ ಸಪ್ರೇಟ್ ಮಾಡಿರೋಂತ ಕಂಪಾರ್ಟ್ಮೆಂಟ್ಗಳು ಇವು. ಬನ್ನಿ ಈಗ ಒಳಗಡೆ ತೋರಿಸ್ತೀನಿ. ಇದ್ರ ನೋಡಿ, ಇದು ಸ್ವಲ್ಪ ಉಚ್ಕತಾವೆ. ಮರಿನ ಬಿಡೋದಕ್ಕಿಂತ ಮುಂಚಾಗಿ ಬ್ಲೀಚಿಂಗ್ ಪೌಡರ್ ಹಾಕಿ ನೀಟಾಗಿ ವಾಶ್ ಮಾಡ್ಬೇಕು. ವಾಶ್ ಮಾಡಿದ್ಮೇಲೆ ಇದ್ರೊಳಗೆ ಬಿಡ್ಬೇಕು. ಇದು ನೋಡಿ, ಅದು ವೈಟು, ಇದು ವೈಟು, ಇದು ವೈಟು ನೋಡಿ, ಖಾಲಿ ಐತೆ. ಇದೆಲ್ಲ ಬ್ಲೀಚಿಂಗ್ ಪೌಡರ್ ವಾಶ್ ಮಾಡ್ಬೇಕು. ಬ್ಲೀಚಿಂಗ್ ಪೌಡರ್ ವಾಶ್ ಮಾಡಾದ್ಮೇಲೆ ಒಳಗ್ ಬಿಡ್ಬೇಕು ಪ್ರತಿಯೊಂದು. ಇದು ನಾ ಫಸ್ಟ್ ತೋರಿಸಿದ ಗೂಡು, ಇದು ನೆಕ್ಸ್ಟ್ ತೋರಿಸ್ತಿರೋ ಗೂಡು. ಈಗ ನೋಡಿ, ಇದೊಂದ 5-6 ಐತೆ, ಇದ್ರಲ್ಲೊಂದು 6 ಐತೆ, ಇದ್ರಲ್ಲೊಂದು 6 ಐತೆ,
ಇವೆಲ್ಲ 6 ಹಾಕವೆ ಅಂತ ಅಲ್ಲ, 7, 8, 10 ಗಂಟೆ ಹಾಕವೆ. ಇದ್ ನೋಡಿ ಡುರಾಕ್ ಅಂತಿರಲ್ಲ, ಇದು ಪ್ಯೂರ್ ಡುರಾಕ್. ಇದು ಪ್ಯೂರ್ ಡುರಾಕ್, ಮರಿ ಕಮ್ಮಿ ಬರುತ್ತೆ. ಪ್ಯೂರ್ ಡುರಾಕ್ ಇದು ಹಂದಿ ನೋಡಿ. ಇದು ಪ್ಯೂರ್ ಡುರಾಕ್ ಹಂದಿ. ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಇದು ಡುರಾಕ್ ಅಂತ, ಇದು ಕಮ್ಮಿ ಹಾಕುತ್ತೆ ಮರಿನ. ಒಂದ್ 5, 6, 7, 8, 10. ತಾಯಿ ಚೆನ್ನಾಗಿರುತ್ತೆ. ತಾಯಿ ಸ್ವಲ್ಪ ಅನುಭವ ಕಮ್ಮಿ, ಇದಕ್ಕೆ ಮರಿ ನೋಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಇದು ತಾಯಿ, ಈ ತಾಯಿ ಅಷ್ಟು ಚೆನ್ನಾಗಿರಲ್ಲ. ಇವೆಲ್ಲ ವೈಟ್ ಇದಾವಲ್ಲ, ಇವೆಲ್ಲ ಮರಿ ಸಂತತಿ ಜಾಸ್ತಿ. ಸ್ವಲ್ಪ ಮರಿಗಳನ್ನ ಚೆನ್ನಾಗ್ ಆಗ್ತವೆ. ಇವೆಲ್ಲ ಮರಿಗಳನ್ನ ಚೆನ್ನಾಗ್ ಆಗ್ತವೆ. ಅದ್ರಿಂದ ಇವು ವೈಟ್ ಮರಿಗೆ ಅಂತ ಸಾಕೋರು ಕೆಲವರು ತುಂಬಾ ಚೆನ್ನಾಗಿ ವೈಟ್ ಸಾಕ್ತಾರೆ. ಗಂಡನ್ನ ಡುರಾಕ್ ಹಾಕ್ತಾರೆ. ಡುರಾಕ್ ನ ಯಾಕೆ ಹಾಕ್ತಾರೆ ಅಂತಲೂ ಹೇಳ್ತೀನಿ ನಾನು. ಅದನ್ನ ಯಾಕೆ ಹಾಕ್ತಾರೆ, ಏನ್ ಮಾಡ್ತಾರೆ, ಅದನ್ನ ಯಾಕೆ ಅದು ಸಪರೇಟ್ ಆಗಿ ಹಾಕಿರ್ತೀವಿ. ಬರೀ ಡುರಾಕ್ ನ ಗಂಡನ್ನೇ ಯಾಕೆ ಹಾಕ್ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ವೈಟ್ ನ ಹೆಣ್ಣನ್ನೇ ಯಾಕೆ ಸಾಕ್ಬೇಕು ಅದನ್ನು ಹೇಳ್ತೀನಿ ನಿಮ್ಗೆ. ಇವೆಲ್ಲ ನೋಡಿ, ಅದು ಬನ್ನಿ ತೋರಿಸ್ತೀನಿ ನಿಮ್ಗೆ. ಡುರಾಕ್ ಅಲ್ಲಿ ಯಾರ್ಕ್ಷೈರ್ ಕ್ರಾಸ್ ಆಗಿರೋಂತ ಮರಿವು. ಇದು ಡುರಾಕ್ ಹಂದಿ, ಯಾರ್ಕ್ಷೈರ್ ಗಂಡು ಕ್ರಾಸ್ ಆಗಿರೋಂತ ಮರಿ. ಯಾಕೆ ಹಿಂಗ್ ಸೈಜ್ ಬರ್ತವೆ. ಆಮೇಲೆ ನಿಮ್ಗೆ ಡುರಾಕ್ ಕ್ರಾಸ್ ಆದ್ರೆ ಏನಾಗುತ್ತೆ, ಡುರಾಕಲ್ ಕ್ರಾಸ್ ಆದ್ರೆ ಈ ತರ ಕಮ್ಮಿ ಮರಿ ಬೀಳುತ್ತೆ. ಈ ತರ ಕಮ್ಮಿ ಮರಿ ಬೀಳುತ್ತೆ. ಡುರಾಕಲ್ ಪೂರ್ತಿ ಕ್ರಾಸ್ ಆದ್ರೆ ಈ ತರ ಕಮ್ಮಿ ಮರಿಗಳು ಬೀಳ್ತವೆ. ಜಾಸ್ತಿ ಮರಿಗಳು ಡುರಾಕಲ್ ಕ್ರಾಸ್ ಆದ್ರೆ ಜಾಸ್ತಿ ಮರಿ ಬೀಳಲ್ಲ. ಯಾರ್ಕ್ಷೈರ್ ಕ್ರಾಸ್ ಆದ್ರೂ ಜಾಸ್ತಿ ಮರಿ ಬೀಳ್ತವೆ. ಆಮೇಲೆ ಡುರಾಕು ಯಾರ್ಕ್ಷೈರ್ ಕ್ರಾಸ್ ಆದ್ರೂ ಜಾಸ್ತಿ ಮರಿ ಬೀಳ್ತವೆ. ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಯ್ತೀನಿ. ಈ ಗೇಜ್ ಎಷ್ಟು ಮಾಡಿಸ್ಬೇಕು, ಈ ಗೇಜ್ ಎಷ್ಟಡಿ ಉದ್ದ ಐತೆ, ಈ ಜಾಲ್ರಿ ಯಾಕೆ ಹಿಂಗ್ ಮಾಡ್ಸಿದೀನಿ, ಈ ಗೋಡೆ ಇರೋದ್ರಲ್ಲಿ ಯಾಕೆ ಹಿಂಗ್ ಹೊಡೆದಿದ್ದೀನಿ, ಎಲ್ಲಾನು ಹೇಳ್ತಾ ಹೋಯ್ತೀನಿ. ನನ್ಗೆ ಅನುಭವ ಆಗಿರೋದನ್ನ ತಿಳಿಸ್ಕೊಡ್ತಾ ಹೋಯ್ತೀನಿ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ. ಆಮೇಲೆ ಇವನ್ನೆಲ್ಲ ಎಷ್ಟು ದಿವಸಕ್ಕೆ ಸಪರೇಟ್ ಮಾಡ್ಬೇಕು ಹೊಂದಿಗಳನ್ನ. ಆಮೇಲೆ ಈ ಹೊಂದಿಗಳಿಗೆಲ್ಲ ಎಷ್ಟು ದಿವಸಕ್ಕೆ ಕ್ರಾಸಿಂಗ್ ಬಿಡ್ಬೇಕು, ಎಷ್ಟು ದಿವಸಕ್ಕೆ ಉಳಿದ ಔಷಧಿ ಹಾಕ್ಬೇಕು, ಎಷ್ಟು ದಿವಸಕ್ಕೆ ಯಾವ್ದು ಮಾತ್ರೆ ಹಾಕ್ಬೇಕು, ಎಷ್ಟು ದಿವಸಕ್ಕೆ ವ್ಯಾಕ್ಸಿನ್ ಮಾಡ್ಬೇಕು. ಆಮೇಲೆ ನಿಮ್ ಶೆಡ್ ಹೆಂಗೆ ಕಮ್ಮಿ ಖರ್ಚಲ್ಲಿ ಶೆಡ್ಗಳನ್ನ ಮಾಡ್ಬೇಕು, ಪ್ರತಿಯೊಂದು ಹೇಳ್ತಾ ಹೋಯ್ತೀನಿ ನಿಮ್ಗೆ. ಯಾವ ತರ ಮರಿಗಳಿಗೆ ಈಟ್ ಕೊಡ್ಬೇಕು, ಶೆಡ್ಗಳನ್ನು ಕಮ್ಮಿ ಖರ್ಚಲ್ಲಿ ಯಾವ ತರ ಮಾಡ್ಬೇಕು ಅಂದ್ರೆ ನೀವು ಏನೇನು ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸಿದ್ರೆ ಎಷ್ಟು ಖರ್ಚಾಗುತ್ತೆ, ನೀವು ಪ್ರತಿಯೊಂದು ಹೇಳ್ಕೊಡ್ತಾ ಹೋಯ್ತೀನಿ. ಆಮೇಲೆ ಈ ಕಡೆ ಸ್ಕ್ರೀನ್ ಎಲ್ಲ ಹೊಡೆದಿದ್ದೀನಲ್ಲ, ಇದನ್ನೆಲ್ಲ ಯಾಕೆ ಹೊಡೆದಿದ್ದೀನಿ, ಏನ್ ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ಕ್ರೀನ್ ಹೊಡೆದಿದ್ದೀನಿ, ಇದು ಪ್ರತಿಯೊಂದು ಹೇಳ್ತಾ ಹೋಯ್ತೀನಿ. ಇವೆಲ್ಲ ಯಾಕೆ ಹೊಡೆದಿದ್ದೀನಿ. ಆಮೇಲೆ ಈಗ ಓಪನ್ ಯಾಕೆ ಬಿಟ್ಟಿದೀನಿ ಕೆಲವು ಹತ್ರ, ನಿಮ್ಗೆ ಏನೇನ್ ಹಾಕಿದೀನಿ ಮೆಟೀರಿಯಲ್ ಏನೇನ್ ಹಾಕಿ ಖರ್ಚು ಕಮ್ಮಿ ಮಾಡಿದೀನಿ. ಶೆಡ್ನ ಖರ್ಚು ಕಮ್ಮಿ ಹಾಕಿ ಹೈಟೆಕ್ ಆಗಿ ಮಾಡೋದು ಹೆಂಗೆ, ನಿಮ್ ಪ್ರತಿಯೊಂದು ಹೇಳ್ಕೊಡ್ತಾ ಹೋಯ್ತೀನಿ. ನೀವು ಎಲ್ಲೂ ಟ್ಯೂಷನ್ಗೆ ಹೋಗೋದ್ ಬೇಡ, ಏನು ಬೇಡ, ನಾನು ಯೂಟ್ಯೂಬ್ ಚಾನಲ್ ನೋಡ್ರಿ ಸಾಕು, ನಿಮ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಒಂದೇ ಒಂದು ಮಿಸ್ ಆಗಲ್ಲ, ಹಂಗೆ ತಿಳಿಸ್ಕೊಡ್ತೀನಿ. ಗೊತ್ತಿರೋದು 90% ನಾನು ಹೇಳ್ಕೊಡ್ತೀನಿ. ಯಾವ್ದೋ ಒಂದು 10, 15 ಮಿಸ್ ಆಗ್ಬೋದು, 90% ನಾನು ಹೇಳ್ಕೊಡ್ತೀನಿ. ಆಮೇಲೆ ನಿಮ್ಗೆ ಈ ಗೇಜ್ಗಳೆಲ್ಲ ಮಾಡಿದ್ದೀನಲ್ಲ, ಇವು ಫ್ರಂಟ್ ಎಲ್ಲ ಗೋಡೆ ಇತ್ತು ಫಸ್ಟ್, ಅದನ್ನೆಲ್ಲ ಹೊಡೆದಾಕ್ ಮಾಡಿರೋಂಥದ್ದು. ಇದು ನನಗೆ ಅನುಭವ ಆದ್ಮೇಲೆ ಅದು ಗೋಡೆ ಇರಬಾರ್ದು, ಗೋಡೆ ಎಲ್ಲ ಗಲೀಜ್ ಕೂರುತ್ತೆ ಹಿಂಗೆ ಅಂತ ಹೇಳಿ ಈಗ ಮಾಡ್ತಿರೋದು. ಈಗ ಯಾವ್ದೇ ಗೋಡೆ ಗಲೀಜ್ ಕೂರಲ್ಲ, ಓಪನ್ ಇರೋದು ಓಪನ್ ಹೊರಗಡೆಗೆ ಬರುತ್ತೆ. ಅದಕ್ಕೋಸ್ಕರ ಹಿಂಗ್ ಮಾಡಿರೋದು. ಈ ಗಲೀಜ್ ಎಲ್ಲ ಒಂಚೂರು ನಿಲ್ಲಲ್ಲ ಗೋಡೆ ಹತ್ರ. ಫಸ್ಟ್ ಹಿಂಗ್ ಗೋಡೆ ಇತ್ತಲ್ಲ, ಅದು ಗಲೀಜ್ ನಿಲ್ಲೋಂಥದ್ದು ಗೋಡೆ. ಇಲ್ಲಿ ಗೋಡೆ ಇತ್ತು, ಇಲ್ಲಿಂದ ಇಲ್ಲಿಗೆ ಓಪನ್ ಇತ್ತು, ಇಲ್ಲಿಂದ ಇಲ್ಲಿ ಗೋಡೆ ಇತ್ತು, ಅದು ಗಲೀಜ್ ನಿಲ್ಲೋದು ಫಸ್ಟ್. ಈ ಗಲೀಜ್ ಒಂಚೂರು ನಿಲ್ಲಲ್ಲ, ಅದಕ್ಕೋಸ್ಕರ ಹಿಂಗ್ ಸಪರೇಟ್ ಆಗಿ ಮಾಡಿದೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಮಾಡೋದು ಇದನ್ನ ಗೇಜ್ ಇವೆಲ್ಲ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇವು ಚಿರಂಡಿ, ಮೇನ್ ಆಗಿ ನೀವು ಏನೇ ಮಾಡಿದ್ರು ಫಾರಮ್, ಈ ಚಿರಂಡಿ ಪರ್ಫೆಕ್ಟ್ ಆಗಿರ್ಬೇಕು. ಚಿರಂಡಿ ಪರ್ಫೆಕ್ಟ್ ಆಗಿದ್ರೆ ನಿಮ್ ಫಾರಮ್ ಅಲ್ಲಿ ಒಂದ್ ಹನಿ ನೀರ್ ನಿಲ್ಲಲ್ಲ. ಆ ತರ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಯಾವ ತರ ಮಾಡ್ಬೇಕು ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಬ್ರು ಕಮೆಂಟ್ ಮಾಡಿ, ಏನ್ ಬೇಕು ನಿಮ್ಗೆ, ಏನ್ ಪ್ರಾಬ್ಲಮ್ ಆಗೈತೆ, ಏನು ಫಾರಂ ಪ್ರಾಬ್ಲಮ್, ಇಲ್ಲ ಫಾರಂ ಕಟ್ತಾ ಇದೀರೋ, ಇಲ್ಲ ಫಾರಂ ಯಾವ ತರ ಕಟ್ಟಬೇಕು, ನಿಮ್ ಪ್ರತಿಯೊಂದು ಹೇಳ್ಕೊಡ್ತೀನಿ. ಏನ್ ನಿಮ್ಮ ಹತ್ರ ದುಡ್ಡು ತಗೊಂಡಿಲ್ಲ, ದುಡ್ಡು ಕೇಳಲ್ಲ, ನಾನು ಪುಸ್ತಕಟ್ಟೆ ಹೇಳ್ಕೊಡ್ತೀನಿ. ನೀವು ನನ್ಗೆ ಕಮೆಂಟ್ ಮಾಡಿ. ಪ್ರತಿಯೊಬ್ರು ಬೇಕಾದ್ರೆ ಹಂಗಿರೋದು ನೀವು ನನ್ ನೋಡ್ಲೇಬೇಕು ಅಂದ್ರೆ ನಾನು ಹೇಳ್ತೀನಿ. ನಿಮ್ ನಂಬರ್ ಹಾಕಿರ್ಬೇಕಾದ್ರೆ ನಿಮ್ಮ ಜಾಗಕ್ಕೆ ಬಂದು ವಿಸಿಟ್ ಮಾಡ್ತೀನಿ ನಾನು. ನೀವು ಯಾವ ತರ ಮಾಡ್ಬೇಕು, ಎಷ್ಟ್ ಅಗಲ ಜಾಗ ಐತೆ, ನೀವು ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಯ್ತೀನಿ ನಾನು.